ಏನ್ ಯುಕ್ತಿ? ಇಷ್ಟೊಂದು ಹೆದರ್ಕೊಂಡ್ಬಿಟ್ರೆ ಹೇಗೆ? ಅಲ್ಲ, ನಾನೇನ್ ಹೊರಗಿನೋಳ ಅಥವಾ ನಾನೇನ್ ಕಳ್ಳಿನ ಅಥವಾ ನಾನೇನ್ ನಿನಗ್ ದರೋಡೆ ಮಾಡಕ್ ಬಂದಿದ್ದೀನ? ಎಷ್ಟೇ ಆಗ್ಲಿ, ನೀನು ನನ್ನ ಅತ್ತೆ ಮಗಳು, ಮುಂದೆ ಪ್ರದ್ಯುಮ್ನನ್ನ ಮದುವೆ ಆಗೋಳು. ಅದು ಅಲ್ಲದೆ ನೀನು ನನ್ನ ಸ್ವೀಟ್ ಕ್ಯೂಟ್ ಕಸಿನ್ ಬೇರೆ. ಮುಂದೆ ನೀನ್ ನನ್ನ ನಾದ್ನಿ ಬೇರೆ ಆಗೋಳು. ಆದ್ರೆ ಇದೆಲ್ಲ ನೀನ್ ಬದುಕಿದ್ರೆ ಮಾತ್ರ. ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ ಛಾಯಾ? ಈ ಪ್ರಶ್ನೆ ನನ್ನ ಪೂಲಕ್ ತಳ್ಳಕ್ ಮುಂಚೆನೆ ಬರ್ಬೇಕಿತ್ತು. ಈಗ ಕೇಳಿದ್ರೆ ಏನ್ ಪ್ರಯೋಜನ? ಪ್ಲೀಸ್ ನನ್ಗೇನು ಮಾಡ್ಬೇಡ. ನೀನ್ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ. ಛಾಯಾ ಪ್ಲೀಸ್ ಛಾಯಾ, ಭಯ ಆಗ್ತಿದೆ. ಅಯ್ಯೋ ತಡ್ಡಿ, ಇದಕ್ಕೆಲ್ಲ ಭಯ ಪಡ್ತಾರಾ? ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ವಾ? ಹೋಗ್ಲಿ ಬಿಡು, ಇದ್ಯಾವುದು ಬೇಡ. ನೀನ್ ನನ್ನ ನೀರಿಗೆ ತಾಳ್ದೆ ಅಲ್ವಾ, ನಾನು ಅದ್ರ ಉಲ್ಟಾ ಮಾಡ್ತೀನಿ. ನೀರಿಗೆ ಉಲ್ಟಾ ಏನು ಹೇಳು? ನೀರ್ಗೆ ಆಪೋಸಿಟ್ ಏನು? ಬೆಂಕಿ. ಸುಟ್ಟು ಹಾಕ್ಬಿಡ್ತೀನಿ. ಛಾಯಾ ಪ್ಲೀಸ್. ಅಕ್ಕ ತುಂಬಾನೇ ಖುಷಿಯಾಗಿದ್ಲು. ಅವಳಿಗೆ ಪೃಥ್ವಿ ಸಿಕ್ಕಿದ್ದ. ಇಬ್ರು ಯಾವಾಗ್ಲೂ ಒಟ್ಟಿಗೆ ಇರೋರು, ಒಟ್ಟಿಗೆ ಡಾನ್ಸ್ ಮಾಡೋರು. ಅಕ್ಕ ಅವನನ್ನ ತುಂಬಾನೇ ಪ್ರೀತಿ ಮಾಡೋಳು. ಎಲ್ಲ ಹುಡುಗಿರು ಹುಡುಗ ಬಂದು ಮದ್ವೆ ಆಗೋಣ ಅಂತ ಕೇಳಿ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಅಕ್ಕ ಅವಳೇ ಹೋಗಿ ಕೇಳಿದ್ಲು. ಇದರಲ್ಲಿ ವಿಶೇಷವೇನಿದೆ? ಅಲ್ಲ, ಸಾಮಾನ್ಯವಾಗಿ ಹುಡುಗಿರು ಅಷ್ಟೆಲ್ಲ ಬೋಲ್ಡ್ ಆಗಿ, ಐ ಮೀನ್ ನೇರವಾಗಿ ಮಾತಾಡಲ್ಲ. ಇಬ್ಬರೂ ಮದುವೆ ಆಗುತ್ತಿದ್ದರಲ್ಲವೇ, ಇದರಲ್ಲಿ ಹುಡುಗ ಏಕೆ ಕೇಳಬೇಕು? ಎಲ್ಲರೂ ನಿಮ್ ತರ ಯೋಚನೆ ಮಾಡಿದ್ರೆ ಹುಡುಗರು ಅರ್ಧ ಟೆನ್ಷನ್ ಕಡಿಮೆ ಆಗಿರೋದೇನು. ಕ್ಷಮಿಸು ಆಪದ್ ಬಾಂಧವ, ನಿನ್ನ ಕಥೆಯ ಮಧ್ಯೆ ನಾನು ಇಲ್ಲದ ಪ್ರಶ್ನೆಗಳನ್ನು ಕೇಳಿಬಿಟ್ಟೆ. ಚಾಚಾ, ನನಗೇನು ಬೇಜಾರಾಗಿಲ್ಲ. ಏನ್ ಹೇಳ್ತಿದ್ದೆ? ಹಾ, ಅಕ್ಕನೇ ಹೋಗಿ ಪೃಥ್ವಿಗೆ ಪ್ರಪೋಸ್ ಮಾಡಿದ್ಲು. ಪೃಥ್ವಿನೂ ಮದ್ವೆಗೆ ಒಪ್ಕೊಂಡ. ಆದ್ರೆ ಮಾಯಿಗೆ ಒಪ್ಪಿಗೆ ಇರಲಿಲ್ಲ. ಪೃಥ್ವಿ ಅವ್ರ ಮನೆಯವರು ನಮ್ಮ ಶ್ರೀಮಂತರಲ್ಲ. ಮದ್ವೆ ಆದ್ಮೇಲೆ ಛಾಯಾ ಅಕ್ಕ ಖುಷಿಯಾಗಿರಲ್ಲ ಅಂತ ಮಾಯಿ ಅನ್ಕೊಂಡ್ರು. ಆದ್ರೆ ಮಾಯಿ ಹತ್ರ ಮಾತಾಡಿ ಅವ್ರನ್ನ ಒಪ್ಸಿದ್ ನಾನೇ. ಅಕ್ಕನ ಮುಖ ನೋಡ್ಬೇಕಿತ್ತು, ಎಷ್ಟು ಖುಷಿಯಾಗಿದ್ಲು ಗೊತ್ತಾ? ಅವತ್ತಿನ ದಿನ ಅಕ್ಕ, ಪೃಥ್ವಿ, ನಾನು ಕಾರಲ್ಲಿ ಹೋಗ್ತಾ ಇದ್ವಿ. ಅದೇ ಕೊನೆ ದಿನ ಅಕ್ಕ ಖುಷಿಯಾಗಿದ್ದಿದ್ದು. ಏಕೆ? ಏನಾಯ್ತು? ಅವತ್ ನಾನು ಪೃಥ್ವಿನ ಸಾಯಿಸ್ಬಿಟ್ಟೆ. ನೀನು ಅವನನ್ನು ಸಾಯಿಸಿದೆಯೇ? ಹೌದು, ಅವತ್ ನಾವು ಕಾರಲ್ಲಿ ಹೋಗ್ತಾ ಇದ್ವಿ. ಥ್ಯಾಂಕ್ ಯು ಪೃಥ್ವಿ. ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಕ್ಕನ ಲೈಫಲ್ಲಿ ಬಂದಿದ್ದಕ್ಕೆ, ಅವಳನ್ನ ಮದ್ವೆ ಆಗಕ್ಕೆ ಒಪ್ಪಿದ್ದಕ್ಕೆ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಪೃಥ್ವಿ? ಏನೂ ಇಲ್ಲ ಬಿಡು. ನೋಡು, ಇನ್ನ ಸ್ವಲ್ಪ ದಿನದಲ್ಲಿ ನಾನು ಭಾವ ಆಗ್ತಿದ್ದೆ. ವಿ ಆರ್ ಫ್ಯಾಮಿಲಿ. ನನ್ನ ಹತ್ರ ಮುಚ್ಚಿಡೋ ನೆಸೆಸಿಟಿನೇ ಇಲ್ಲ. ಅದು ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಪ್ರದ್ಯುಮ್ನ. ಏನ್ ಹೇಳ್ತಿದ್ಯಾ ಪೃಥ್ವಿ? ನಿಮ್ಮ ಅಕ್ಕ ನನ್ಗೆ ಸರಿಯಾದ ಜೋಡಿ ಅಲ್ಲ ಪ್ರದ್ಯುಮ್ನ. ಮತ್ ಮದ್ವೆಗೆ ಒಪ್ಕೊಂಡೆ? ಅವತ್ ನಾನು ಸರಿಯಾಗಿ ಯೋಚನೆ ಮಾಡ್ಲಿಲ್ಲ. ನಿಮ್ಮ ಅಕ್ಕ ತುಂಬಾ ಕಂಟ್ರೋಲಿಂಗ್. ಅವಳು ಹೇಳ್ದಾಗೆ ಆಗ್ಬೇಕು. ಮದ್ವೆಲಿ ನಾನು ಯಾವ ಬಟ್ಟೆ ಹಾಕೋಬೇಕು, ಹನಿಮೂನಿಗೆ ಎಲ್ಲಿಗೆ ಹೋಗ್ಬೇಕು, ಎಲ್ಲ ಇವಳೇ ಡಿಸೈಡ್ ಮಾಡ್ತೀನಿ.
ಅಷ್ಟೇ ಅಲ್ಲ, ನಾವು ಮದ್ವೆ ಆದ್ಮೇಲೆ ಯಾವ ಮನೇಲಿ ಇರ್ಬೇಕು ಅನ್ನೋದು ಡಿಸೈಡ್ ಮಾಡಿದ. ನನ್ಗೇನ್ ಬೇಕು ಅಂತ ಒಂದ್ಸಲನು ಕೇಳಿ. ಅಕ್ಕನ್ಗೆ ನಿನ್ ಜೊತೆ ಲೈಫ್ ಸ್ಪೆಂಡ್ ಮಾಡಕ್ ಖುಷಿ ಇದೆ ಪೃಥ್ವಿ. ಶಿ ಇಸ್ ವೆರಿ ಎಕ್ಸೈಟೆಡ್. ಅದಕ್ಕೆ ಅವಳೇ ಎಲ್ಲ ಪ್ಲಾನ್ ಮಾಡಿದಾಳೆ. ಅದನ್ನ ನೀನ್ ಯಾಕೆ ಕೆಟ್ಟ ವಿಷಯ ಅನ್ನೋ ತರ ಮಾತಾಡ್ತಾ ಇದೀಯಾ? ಐ ಕಾಂಟ್ ಬಿಲೀವ್ ದಿಸ್. ನನ್ಗೆ ಉಸಿರು ಕಟ್ದಂಗ್ ಆಗುತ್ತೆ ಪ್ರದ್ಯುಮ್ನ. ಪೃಥ್ವಿ, ಇದೆಲ್ಲ ಈಗ ಯಾಕೆ ಹೇಳ್ತಿದ್ಯಾ? ಇಟ್ಸ್ ಆಲ್ರೆಡಿ ಟೂ ಲೇಟ್ ಮ್ಯಾನ್. ನಿನ್ 2 ತಿಂಗಳಲ್ಲಿ ನಿಮ್ ಮದ್ವೆ ಇದೆ. ನಿನಗ್ ನೆನ್ಪಿದೆ ತಾನೆ? ಆ ಮದ್ವೆ ಆಗದೆ ಇದ್ರೆ ಆ ಸೆಂಟೆನ್ಸ್ ಪೂರ್ತಿ ಮಾಡ್ಬೇಡ. ಅಪ್ಪನ ನಿನ್ ಮದ್ವೆ ಆಗ್ಲೇಬೇಕು. ಏನ್ ಬಲವಂತ ಮಾಡ್ತಾ ಇದ್ಯಾ? ಹಾಗೆ ಅಂದ್ಕೋ, ಐ ಡೋಂಟ್ ಕೇರ್. ನೋಡು, ಅಕ್ಕ ನನ್ ಸರ್ವಸ್ವ. ಇವಳಿಗ್ ನೋವು ಆದ್ರೆ ನನಗ್ ತಡ್ಕೊಳಕ್ ಆಗಲ್ಲ. ಇವಳಿಗ್ ನೋವು ಮಾಡೋರ್ನ ನಾನು ಸುಮ್ನೆ ಬಿಡಲ್ಲ. ನೀನಾದ್ರೂ ಸರಿ, ಬೇರೆ ಯಾರಾದ್ರೂ ಸರಿ. ಗಾಡಿ ನಿಲ್ಸು ಪ್ರದ್ಯುಮ್ನ. ಗಾಡಿ ನಿಲ್ಸಲ್ಲ. ನನ್ಗೆ ಈಗ ಧಮ್ಕಿ ಹಾಕೋರ್ ಜೊತೆ ಮಾತಾಡೋಕ್ ಇಷ್ಟ ಇಲ್ಲ. ಗಾಡಿ ನಿಲ್ಸು. ನಿಲ್ಸಲ್ಲ. ಗಾಡಿ ನಿಲ್ಸು ಅಂದೆ. ನಿಲ್ಸು ನಿಲ್ಸು ಅಂದೆ. ಕೈ ಬಿಡು, ಏನ್ ಮಾಡ್ತಿದ್ಯಾ? ನಿಲ್ಸು ಪ್ರದ್ಯುಮ್ನ. ಅಕ್ಕ, 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 ಆರಾಮಾಗಿದ್ಯಾ? ಪೃಥ್ವಿ, ಅಕ್ಕ, ನೀನ್ ಇಲ್ಲೇ ಕೂತ್ಕೋ, ನಾನು ಪೃಥ್ವಿನ್ ಕರ್ಕೊಂಡ್ ಬರ್ತೀನಿ. ನಾನು ಹೋಗಕ್ ಬಿಡಲ್ಲ ಅಕ್ಕ. ಇಲ್ಲ ಅಕ್ಕ, ನಾನ್ ಬಿಡಲ್ಲ ಅಕ್ಕ. ನೀನ್ ಹೀಗತ್ರೆ ನನಗ್ ಕೆಲ್ಸ ಮಾಡಕ್ ಮನ್ಸೇ ಬರಲ್ಲ. ಛಾಯಾ, ಪ್ಲೀಸ್ ಛಾಯಾ, ನನಗ್ ಸಾಯೋಕ್ ಇಷ್ಟ ಇಲ್ಲ. ನಿನ್ ಕಾಲಿಗೆ ಬೀಳ್ತೀನಿ ಛಾಯಾ. ನಂಗೂ ಇಷ್ಟ ಇರ್ಲಿಲ್ಲ ಯುಕ್ತಿ, ಆದ್ರೆ ನೀನು ನನ್ನ ಪೂಲೊಳಗೆ ತಳ್ಳಿಬಿಟ್ಟೆ. ಆ ಆಮ್ರಪಾಲಿ ಬರ್ದೆ ಹೋಗಿದ್ದಿದ್ರೆ ನಾನ್ ಸತ್ತೇ ಹೋಗ್ತಿದ್ದೆ. ನೀನು ಏನೂ ಮಾಡ್ದೆ ನಗ್ತಾ ನಿಂತಿದ್ದೆ. ತಪ್ಪಾಯ್ತು ಛಾಯಾ, ಇನ್ಮೇಲೆ ಈಗ ಮಾಡಲ್ಲ. ಕರೆಕ್ಟ್. ನೀನ್ ಹೀಗೆಲ್ಲ ಇನ್ಮೇಲೆ ಮಾಡೋದೇ ಇಲ್ಲ. ಯಾಕೆ ಹೇಳು? ಹೀಗೆಲ್ಲ ಮಾಡೋದಕ್ಕೆ ನೀನು ಉಸಿರಾಡ್ತಾ ಇರ್ಬೇಕಲ್ಲ. ಮಮ್ಮ, ಯಾರು ಬರಲ್ಲ ಯುಕ್ತಿ. ಆದ್ರೂ ನಿಮ್ಮಮ್ಮ ತುಂಬಾ ಜಾಣೆ. ಎಷ್ಟ್ ಚೆನ್ನಾಗಿ ಎಲ್ರನ್ನು ಮ್ಯಾನೇಜ್ ಮಾಡ್ಬಿಟ್ಲು. ಐ ಆಮ್ ಇಂಪ್ರೆಸ್ಡ್. ಈಶ್ವರಿ ಹೊಟ್ಟೆಲಿ ನಿನ್ನಂತ ದಡ್ಡೆ ಹುಟ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಹೇಳ್ದೆ ಅಲ್ವಾ, ನಿನಗೆ ಏನು ಮಾಡಕ್ಕಾಗಲ್ಲ. ಸತ್ತೋಳ್ ಥರ ಬಿದ್ದಿರಬೇಕು. ಅವತ್ತು ಆಕ್ಸಿಡೆಂಟ್ ಆಗಿದ್ದಿನ, ಪೃಥ್ವಿ ಸಾಯೋದನ್ನ ನನ್ನ ಕೈಲಿ ಏನೂ ಮಾಡಕ್ಕಾಗ್ದೆ ನೋಡಿದ್ನಲ್ಲ,
ಪ್ರದ್ಯುಮ್ನ ಪ್ರದ್ಯು ಪ್ರದ್ಯುಮ್ ನನ್ನ ಮೈ ಮೇಲೆ ಒಂದೇ ಒಂದು ಗಾಯನೂ ಆಗಿರ್ಲಿಲ್ಲ. ಆದ್ರೆ ಪೃಥ್ವಿ ಬೇಕು ಅಂತ ಮಾಡ್ದ ಯುಕ್ತಿ ಅವನು. ನಾನ್ ಮದ್ವೆ ಆಗಿ ಖುಷಿಯಾಗಿರ್ತೀನಿ ಅನ್ನೋದನ್ನ ಅವನ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಸ್ವಂತ ತಮ್ಮಂಗೆ ಅಕ್ಕನ್ ಖುಷಿ ತಡ್ಕೊಳಕ್ ಆಗ್ಲಿಲ್ಲ. ಸಾಯಿಸ್ಬಿಟ್ಟ ಪೃಥ್ವಿನ. ನನ್ ಕಣ್ಣು ಮುಂದೆನೆ ಅವನ್ ಜೀವನ ಕಿತ್ಕೊಂಡ್ಬಿಟ್ಟ. ಈಗ ಅವನ್ ಖುಷಿಯಾಗಿರ್ತಾನೆ ಅಂದ್ರೆ ನಾನ್ ಸುಮ್ನೆ ಇರ್ಬೇಕಾ?